ಹಂಗೆ ಹೇಳ್ರಿ ಸುಮಾರು ಬೇಡ. ICT ಇಂಡಕ್ಷನ್ ಟ್ರೈನಿಂಗ್ ತರಬೇತಿಗೆ ಎಲ್ಲರಿಗೂ ಸ್ವಾಗತ. ವೇದಿಕೆ ಮೇಲೆ ಉಪಸ್ಥಿತರಿರುವ ಸಂಪನ್ಮೂಲ ವ್ಯಕ್ತಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಂಡ 1 ಕ್ರೋಮ್, ವೆರಿ ಆಕ್ಟಿವ್ ಅಂಡ್ ಎನರ್ಜೆಟಿಕ್ ಟೀಮ್ ಕ್ರೋಮ್. ಆ ತಂಡದಿಂದ ಮೊದಲಿಗೆ ಪ್ರಾರ್ಥನೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ. ಆದಿಪೂಜಿತ ನೀನು ವೇದ ವಂದಿತ ನೀನು, ಆದಿಪೂಜಿತ ನೀನು ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ರಕ್ತವರ್ಣನು ನೀನು ಲಂಬೋದರ ನೀನು, ರಕ್ತವರ್ಣನು ನೀನು ಲಂಬೋದರ ನೀನು, ರಕ್ಷಿಸಿ ಕಾಪಾಡು ಗಣನಾಯಕ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಗಣಪನನ್ನು ಸ್ಮರಿಸಿದಂತಹ ಕ್ರೋಮ್ ತಂಡದವರಿಗೆ ಧನ್ಯವಾದಗಳು. ಈಗ ದೀಪಾ ಮೇಡಮ್ ರವರಿಂದ ಚಿಂತನೆ. ಎಲ್ಲರಿಗೂ ಶುಭೋದಯಗಳು. ತುಂಬಾ ಚಿಂತೆ ಮಾಡಿ 8 ಗಂಟೆ ಹೋಗಿ 2 ಲೈನ್ ನೋಡ್ಕೊ ಬಂದಿದ್ದೀನಿ. ಸೊ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷಣೆಯಿಂದ ಹೊರತು ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ಈ ಸಾಲು ಅಂತಂದ್ರೆ, ಬಹುಶಃ ನಮ್ಮ ಈ ಟ್ರೈನಿಂಗಿಗೆ ಅದೇ ಹೇಳಿದ್ನಲ್ಲ, ಬಹಳ ಚಿಂತೆ ಮಾಡಿ ನೋಡಿದ್ದು ಅಂತ. ಸೊ ತುಂಬಾ ಹೋಲಿಕೆ ಆಗತ್ತೆ ಅಂತ ಅನ್ಸತ್ತೆ. ಯಾಕೆ ಅಂತಂದ್ರೆ, ಈ ಪುಸ್ತಕದಿಂದ ದೊರೆತಂತಹ ಜ್ಞಾನ ಮಸ್ತಕದಿ ತಳೆದ ಮಣಿ, ಈ ತಲೆ ಮೇಲೆ ಇಟ್ಟಂತಹ ಕಿರೀಟದಂತೆ. ರಾಜ ರಾಣಿ ಅವ್ರು ಎಷ್ಟೇ ವಜ್ರ ಖಚಿತ ರತ್ನದಂತಹ ಕಿರೀಟವನ್ನ ಹಾಕಿದ್ರೂ ಸಹ ತೆಗೆದಿಟ್ಟೆ ಮಲಗಬೇಕು ಅಲ್ವಾ? ಹಾಗೇನೆ ನಮ್ಗೆ ಈ ಪುಸ್ತಕದಿಂದ ದೊರೆತ ಜ್ಞಾನ ಒಂದು ಪಾರ್ಟ್ ಆದ್ರೆ, ನಾವು ಅದನ್ನ ಮನಸ್ಸಿಂದ ಕಲ್ತಾಗ ಅದು ನಮ್ಮ ಜೀವನದುದ್ದಕ್ಕೂ ನಮ್ ಜೊತೆಗಿರತ್ತೆ, ನಮ್ ಜೀವನಕ್ಕೆ ಅದು ಒಂದು ಅರ್ಥ ಕೊಡತ್ತೆ. ಹಾಗಾಗಿ ನಾವು ಈ ಟ್ರೈನಿಂಗ್ ಅಲ್ಲಿ ಕಲ್ತಂತಹ ಜ್ಞಾನವನ್ನ ಇಲ್ಲಿ ಕೇವಲ ನಾವು ಬರ್ಕೊಳ್ಳೋದಲ್ದೇನೆ ನಾವು ಮನಸ್ಸಿನಿಂದ ಒಳನೋಟದಿಂದ ಕಲ್ತು
ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಮನಸ್ಸಲ್ಲಿ ಮೂಡೋ ಹಾಗೆ, ಅವರ ಡೈಲಿ ಲೈಫ್ ಅಲ್ಲಿ ಅವರು ಅಳವಡಿಸ್ಕೊಳ್ಳೋ ಹಾಗೆ ಮಾಡ್ತಾ ಈ ನಮ್ಮ 5 ದಿನದ ಟ್ರೈನಿಂಗ್ ಅನ್ನ ತುಂಬಾ ಅರ್ಥಪೂರ್ಣವಾಗಿ ಕಲಿತು ನಮ್ಮ ಜೀವನಕ್ಕೂ, ನಮ್ಮ ಸ್ವಂತ ಮಕ್ಕಳ ಜೀವನಕ್ಕೂ, ಹಾಗೂ ನಮ್ಮ ದೈನಂದಿನ ನಾವು ಕಾಣುವಂತಹ ನಮ್ಮ ಪುಟಾಣಿಗಳಿಗೂ ಅವ್ರ ಜೀವನಕ್ಕೂ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಡಿ.ವಿ.ಜಿ ಅವರ ಮಂಕುತಿಮ್ಮನ ಕಗ್ಗದ ಕೆಲವೊಂದು ಸಾಲುಗಳನ್ನು ಎಲ್ಲರ ಮನ ಮುಟ್ಟುವಂತೆ ಹೇಳಿದಂತಹ ದೀಪಾ ಮೇಡಮ್ ರವರಿಗೆ ಧನ್ಯವಾದಗಳು. ಈಗ ಭವಾನಿ ಅವರಿಂದ ಒಂದು ಹೊಸ ಆಪ್ ಪರಿಚಯ. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರೋಂಥ ಆ್ಯಪ್ ಅಂದ್ರೆ ಮ್ಯಾಥ್ ಗೇಮ್ಸ್ ಅಂತ ಹೇಳಿ. ಈಗ ಎಲ್ಲರಿಗೂ ಮೇನ್ ಇಂಪಾರ್ಟೆಂಟ್ ಏನಾಗೈತೆ ಅಂದ್ರೆ ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ 4 ಬೇಸಿಕ್ ಆಪರೇಷನ್ಸ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗಿದೆ. ಅಂದ್ರೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಈ ಆ್ಯಪ್ ಮ್ಯಾಥ್ ಗೇಮ್ ಇಂದ, ಈ ಒಂದು ಆ್ಯಪ್ ಇಂದ ಏನಾಗೈತಿ, ಈ ಒಂದು ಸ್ಕಿಲ್ನ ನಾವು ಇಂಪ್ರೂವ್ ಮಾಡ್ಬೋದು. ಇದು ಯಾವ ರೀತಿ ಐತಂದ್ರೆ ಈ ರೀತಿ ಗೇಮ್ಸ್ ತರ, ಇದು ಗೇಮಿಂಗ್ ಆ್ಯಪ್ ತರನೂ ಐತಿ. ಸುಮ್ಮನೆ ಅವ್ರು ಬೇರೆ ಗೇಮ್ಸ್ ಆಡೋದ್ರ ಬದಲು ಈ ತರದ್ ಒಂದು ಆ್ಯಪ್ ಹಾಕೊಂಡಾಗ ಇಲ್ಲೇ ಒಂದು ಇನ್ನು ಯಾರು ಜಸ್ಟ್ ಕಲ್ತಿರ್ತಾರಲ್ಲ ಆ ಹುಡುಗರಿಗೆ ಈ ತರ ಲೆವೆಲ್ 1 ಅಂತ ಬರ್ತದೆ. ಇಲ್ಲೇ 14 - 10 ಆನ್ಸರ್ ಅವ್ರು ಆರಾಮಾಗಿ ಸ್ವಲ್ಪ ಥಿಂಕ್ ಮಾಡಿ ಲೆಕ್ಕ ಮಾಡ್ಕೊಂಡ್ ಆದ್ಮೇಲೆ ಇಲ್ಲಿ ಟೈಪ್ ಕೊಡ್ತಾನೆ ನೆಕ್ಸ್ಟ್ ಅಂತ ಹೇಳಿ. ಮತ್ ನೆಕ್ಸ್ಟ್ ಏನಾಗ್ತದೆ 4 + 4 8. ಅಲ್ಲೇನಾದ್ರು ರಾಂಗ್ ಮಾಡಿದ್ರಂದ್ರ ಇಲ್ಲಿ ನೆಕ್ಸ್ಟ್ ಹೊಡೆದಾಗ ರಾಂಗ್ ಅಂತ ತೋರಿಸಿ. ನೆಕ್ಸ್ಟ್ ಅವ್ರು ಏನ್ ಮಾಡ್ಕೋಬಹುದು, ಅದನ್ನ ಕರೆಕ್ಟ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾರೆ. ಇನ್ನು ಸ್ವಲ್ಪ ಕಲ್ತಂತ ಹುಡುಗರಿಗೆ ಏನಾಗ್ತದೆ ಅಂದ್ರೆ ಇಲ್ಲಿ ಟೈಮಿಂಗ್ ಬರ್ತದೆ. ಈ ಒಂದು ಲೆವೆಲ್ನಾಗ ಏನಾಗ್ತದೆ, ಟೈಮಿಂಗ್ ಬಂದಾಗ 3 × 5 ಆನ್ಸರ್ 15. ಸಾರಿ, ಇಲ್ಲಿ ರಾಂಗ್ ಆಯ್ತು ಅಂದ್ರೆ ಏನಾಗ್ತೈತಿ, ಮತ್ತೆ ಅದು ನೆಕ್ಸ್ಟ್ ಮಾಡ್ಕೊಳಂಗ್ ತೋರಿಸ್ತದೆ. ಇಲ್ಲೇ 3 × 5 = 15 ಅಂತ ಆದಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀವಿ. ಈ ತರ ಏನಾಗ್ತದೆ, ಟೈಮಿಂಗ್ಸ್ ಒಂದ್ ಜೊತೆಗೂ ಇರೋ ಒಂದು ಸ್ಟೇಜ್ ಐತಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಫಸ್ಟ್ ಒಂದ್ ಬಂದಾಗ ಯಾರು ಜಾಸ್ತಿ ಚುರುಕಿರ್ತಾರಲ್ಲ ಅವ್ರು ಏನ್ ಮಾಡ್ಬೋದು, ಈ ಒಂದು ಬರೀ 10 ಸೆಕೆಂಡ್ಸ್ ಇನ್ ಒಂದು ಕ್ವಶನ್ಸ್ ಕೂಡ ಬರ್ತಾವ. 5 × 4 = 20, 2 × 4 6. ಹಿಂಗೆ ಎಲ್ಲ 4 ಆಪರೇಷನ್ಸ್ ಇರುವಂತ ಕ್ವಶನ್ಸ್ ಈ ಒಂದು ಎಲ್ಲಾ ಲೆವೆಲ್ಸ್ನಾಗೂ ಬರ್ತಾವ. ಅದಾದ್ಮೇಲೆ ಈ ತರ ಅವ್ರು ಏನ್ ಮಾಡ್ಕೋಬಹುದು, ಟೈಮಿಂಗ್ ಇಟ್ಕೊಂಡೆ ನಾವ್ ಏನ್ ಮಾಡ್ಬೋದು, ಕ್ವಶನ್ಸ್ ನ ಸಾಲ್ವ್ ಮಾಡ್ಕೊಂತ ಹೋಗ್ಬೋದು. ಅಲ್ಲಿ ಎಲ್ಲ ಅವ್ರು ತಪ್ತಾರಲ್ಲ, ನೆಕ್ಸ್ಟ್ ಕ್ವಶನ್ ಅದು ರಾಂಗ್ ಅಂತ ತೋರಿಸುತ್ತೆ. ಅದಾದ್ಮೇಲೆ ಅವ್ರು ನೆಕ್ಸ್ಟ್ ಏನ್ ಮಾಡ್ಕೋಬಹುದು, ಕರೆಕ್ಟ್ ಆನ್ಸರ್ಸ್ ನ ಟೈಪ್ ಮಾಡಿ ಆನ್ಸರ್ ನೋಡ್ಬೋದು. ಇದಿಷ್ಟು ಫುಲ್ ಎಲ್ಲ ಇರೋದು ಗೇಮ್ಸ್ ತರ. ಇಲ್ಲಿ ನೆಕ್ಸ್ಟ್ ಅಸೆಂಡಿಂಗ್, ಡಿಸೆಂಡಿಂಗ್ ಆರ್ಡರ್ ಆ ತರದ್ದು ಬರ್ತದೆ. ಇಲ್ಲಿ ಕೆಳಗ 5 × 3, 3 - 4, ಆಮೇಲೆ 15 - 2 ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಬರೋ ಮ್ಯಾಕ್ಸಿಮಮ್ ಆನ್ಸರ್ನ ಇಲ್ಲಿ ಮೇಲ್ ಹಾಕೋದು. ಆಮೇಲೆ ಹಂಗ ಕೆಳಗೆ ಒಂದು ಡಿಸೆಂಡಿಂಗ್ ಆರ್ಡರ್ ಒಳಗೆ ಅವ್ರೇನ್ ಮಾಡ್ಕೊಂಡು ಬರಿಬಹುದು. ಸುಡೋಕು ತರ ಐತಿ, ಪ್ಲಸ್ ಮೈನಸ್, ಆಮೇಲೆ ಗ್ರೇಟರ್ ದ್ಯಾನ್, ಸ್ಮಾಲರ್ ದ್ಯಾನ್, ಈ ತರದ ಲೆವೆಲ್ಸ್ ಕೂಡ ಐತಿ. 18 - 9 ಇದು ಮಾಡಿ ಆಮೇಲೆ ನೆಕ್ಸ್ಟ್ 1 + 2 ಇದ್ರೊಳಗೆ ಯಾವ್ದು ದೊಡ್ಡದು ಸಣ್ಣ ಕೆಳಗೆ ಒಂದು ಆಪ್ಷನ್ಸ್ ಕೊಡ್ತಾರೆ. ಗ್ರೇಟರ್ ದ್ಯಾನ್, ಈಕ್ವಲ್ಸ್ ಟು, ಆಮೇಲೆ ಸ್ಮಾಲರ್ ದ್ಯಾನ್ ಇದೆಲ್ಲ ಐತಿ. ಇದೆಲ್ಲ ಮಾಡ್ಕೊಂಡು ಟೈಮಿಂಗ್ ಇರ್ತೈತಿ, ಅದ್ರೊಳಗೆ ಅವ್ರು ಏನ್ ಮಾಡ್ಕೋಬಹುದು, ಸಾಲ್ವ್ ಮಾಡ್ಕೋಬಹುದು. ಸೊ ಇಷ್ಟು ಫುಲ್ ಗೇಮ್ಸ್ ತರಾನು ಅದಾವು. ಇದರಿಂದ ಏನ್ ಹೆಲ್ಪ್ ಆಗ್ತದೆ, ಫಸ್ಟ್ ಇಟ್ ಇಂಪ್ರೂವ್ಸ್ ದರ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್. ಅದೇನ್ 4 ಬೇಸಿಕ್ ಆಪರೇಷನ್ಸ್ ಅದಾವಲ್ಲ ಅದ್ರ ಮೇಲೆ ಅವ್ರು ಏನ್ ಮಾಡ್ಕೋಬಹುದು, ವರ್ಕ್ ಮಾಡ್ಕೋಬಹುದು. ಅದನ್ನ ಅವ್ರು ಇಂಪ್ರೂವ್ ಕೂಡ ಮಾಡ್ಕೋಬಹುದು ಎಲ್ಲ 4 ಸ್ಕಿಲ್ಸ್ ನ. ಆಮೇಲೆ ಇಟ್ ಇಂಪ್ರೂವ್ಸ್ ಯರ್ ಸ್ಪೀಡ್ ಅಂಡ್ ಅಕ್ಯುರೇಸಿ. ಅದ್ರೊಳಗೆ ಟೈಮ್ ಇರೋದ್ರಿಂದ ಅವ್ರ ಏನ್ ಮಾಡ್ತಾರೆ, ಇನ್ನೂ ಸ್ಪೀಡ್ ಆಗಿ ನಾನ್ ಮಾಡ್ಬೇಕು, ಇನ್ನೂ ಕರೆಕ್ಟ್ ಆಗಿ ನಾನು ಆನ್ಸರ್ ಕೊಡ್ಬೇಕು ಅನ್ನೋದನ್ನ ಅವ್ರು ಕಲ್ಕೊಂತಾರೆ. ಆಮೇಲೆ ಇದ್ರೊಳಗೆ ಸ್ಕೋರ್ಸ್ ನ ಅವ್ರು ತೋರ್ಸೋದ್ರಿಂದ ಅವ್ರೇನ್ ಇಟ್ ಬಿಲ್ಡ್ಸ್ ದರ್ ಇಂಟ್ರೆಸ್ಟ್ ಟು ಸಾಲ್ವ್ ದ ಕ್ವೆಶನ್ಸ್. ಅದ್ರೊಳಗೆ ಏನ್ ಕ್ವಶನ್ಸ್ ಅದು ಸ್ಕೋರ್ ಕಮ್ಮಿ ಆಯ್ತು, ನಾನು ಇನ್ನೂ ಜಾಸ್ತಿ ಸ್ಕೋರ್ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಕೂಡ ಅವ್ರಿಗೆ ಏನಾಗ್ತೈತಿ, ಡೆವಲಪ್ ಆಗ್ತೈತಿ. ಇದನ್ನ ನಾವು ಸ್ಕೂಲ್ ನಲ್ಲಿ ಕೂಡ ಮಾಡ್ಕೋಬಹುದು. ಇದನ್ನ ನಾನು ಅಪ್ಲೈ ಮಾಡಿದ್ದೆ ಕ್ಲಾಸ್ ಒಳಗೆ. ಇಂಟ್ರೆಸ್ಟಿಂಗ್ ಅಂದ್ರೆ ಗ್ರೂಪ್ಸ್ ಮಾಡಿದ್ದೆ ನಾನು, 3 ಗ್ರೂಪ್ಸ್ ಮಾಡಿ ಒಬ್ಬೊಬ್ರಿಗೆ ಇದನ್ನ ಟೈಮರ್ ಇಟ್ಟಿದ್ದೆ. ಈ ತರ ಹಿಂಗ್ ಸ್ಟಾರ್ಟ್ ಮಾಡಿ ಇದನ್ನ ಜಸ್ಟ್ ಹಿಂಗ್ ತೋರಿಸಿದ್ದೆ ಅವ್ರಿಗೆ. ಅವ ಪ್ರೊಜೆಕ್ಟರ್ ಇನ್ನೂ ಫೆಸಿಲಿಟಿ ಇದ್ದಿದ್ದಿಲ್ಲ. ಹಿಂಗ್ 13 - 4 ಅವ್ರ ಆನ್ಸರ್ ಹೇಳ್ಕೊಂತ ಗ್ರೂಪ್ ವೈಸ್ ಫುಲ್ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಯಾವ ಗ್ರೂಪ್ ಜಾಸ್ತಿ ಪಾಯಿಂಟ್ಸ್ ಪಡ್ಕೊಂತೈತಿ ಅನ್ನೋದನ್ನ ಈ ತರ ಗೇಮ್ ಕೂಡ ಮಾಡಿದ್ದೆ. ಆಮೇಲೆ ಅವರು ಅಂತಿಂತ ಆಪ್ ನ ಅವರು ಇನ್ಸ್ಟಾಲ್ ಮಾಡಿ ಆಡೋದಕ್ಕಿಂತ ಈ ಆಪ್ ನ ಅವ್ರ ಮನೆಯೊಳಗ ಇನ್ಸ್ಟಾಲ್ ಮಾಡ್ಕೊಂಡು ಇದ್ರ ಜೊತೆ ಸ್ವಲ್ಪ ಅವರು ಎಂಗೇಜ್ ಆಗಿದ್ರ ಅವ್ರದ್ದು ಎಲ್ಲ ಬೇಸಿಕ್ ಆಪರೇಷನ್ಸ್ ಕೂಡ ಅವ್ರು ಏನ್ ಮಾಡ್ಬೋದು, ಇಂಪ್ರೂವ್ ಮಾಡ್ಕೋಬಹುದು ಅಂತ ಈ ಒಂದು ಆಪ್ ಇಂದ ತಿಳಿದೈತಿ. ಫೈನಲಿ ಹೇಳ್ಬೋದು ಅಂದ್ರೆ ಇಟ್ಸ್ ಅ ಬೆಸ್ಟ್ ಮ್ಯಾಥಮೆಟಿಕಲ್ ಆಪ್, ಅಂದ್ರೆ ಗೇಮಿಂಗ್ ಕಮ್ ನಾಲೆಜ್ ಅನ್ನೋ ಕೊಡುವಂತ ಆಪ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು.
ಯಾಕೆ?